ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿದೆ. ವಿವಿಐಪಿಗಳಿಗೆ ದರ್ಶನ ಭಾಗ್ಯ ಕೂಡ ಸಿಕ್ಕಿದೆ. ಇನ್ನು ನಾಳೆಯಿಂದ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸುವಂತಹ ಸಾಧ್ಯತೆ ಇದೆ. ಇನ್ನು ರಾಮ ಮಂದಿರದ ಒಳಗಿನ ದೃಶ್ಯ ಹೇಗಿದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ಹರೀಶ್ ಪ್ರತ್ಯಕ್ಷ ವಿವರವನ್ನ ನೀಡಿದ್ದಾರೆ. ವಾಸ್ತುಶಿಲ್ಪದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ನಾನೀಗ ಶ್ರೀರಾಮ ಮಂದಿರದ ಗರ್ಭಗುಡಿಯ ಮುಂಭಾಗದಲ್ಲಿ ಇರತಕ್ಕಂಥ ಪ್ರಾಂಗಣದಲ್ಲಿದ್ದೇನೆ. ನೋಡಬಹುದು, ಇವತ್ತು ತಾನೇ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದ್ದಾರೆ, ಲೋಕಾರ್ಪಣೆಯನ್ನು ಮಾಡಿದ್ದಾರೆ, ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. 5,000ಕ್ಕೂ ಹೆಚ್ಚು ಸಾಧು ಸಂತರು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನೆರೆದಿದ್ರು. ಅದ್ರ ಜೊತೆಗೆ ಗಣ್ಯ ಅತಿಥಿಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ರು. ಇವತ್ತು ಸಂಜೆ ಆಗ್ತಿದ್ದ ಹಾಗೆ ಕೆಲವು ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವನ್ನು ಕೊಡಲಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿ ಜನರು ಶ್ರೀರಾಮಲಲ್ಲಾ ದರ್ಶನವನ್ನು ಪಡಿತಾ ಇದ್ದಾರೆ ರಾಮ ಮಂದಿರದಲ್ಲಿ ಅನ್ನುವಂಥದ್ದನ್ನ. ಸಾಕಷ್ಟು ಮಂದಿ ಬರ್ತಾ ಇದ್ದಾರೆ. ಮುಖ್ಯವಾಗಿ ಪ್ರಾಂಗಣವನ್ನು ನೋಡ್ಬೋದು ಯಾವ ರೀತಿಯಾಗಿ ಅಲಂಕಾರವನ್ನು ಮಾಡಲಾಗಿದೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ಮಂದಿರವನ್ನು ಅಂದಗೊಳಿಸಲಾಗಿದೆ. ಒಂದು ಭವ್ಯವಾಗಿ ಹೂವಿನ ಅಲಂಕಾರವನ್ನು ಮಾಡಲಾಗಿದೆ. ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠೆ ಆಗಿರತಕ್ಕಂತಹ ವಿಗ್ರಹ ಏನಿದೆ, ಈ ವಿಗ್ರಹ ಮುಖ್ಯವಾಗಿ ಮೈಸೂರಿನ ಖ್ಯಾತ ಶಿಲ್ಪ ಕಲಾಕಾರರಾದಂತಹ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹದ್ದು. ಮುಖ್ಯವಾಗಿ 5 ವರ್ಷದ ಮಗುವಿನ ಮನಸ್ಸು ಇರತಕ್ಕಂತಹ ವಿಗ್ರಹವನ್ನು ಅರುಣ್ ಯೋಗಿರಾಜ್ ಅವರು ಕೆತ್ತಿದ್ದಾರೆ. ಅವರ ಒಂದು ಕೆಲಸಕ್ಕೆ ಈಗ ಬಹಳಷ್ಟು ಹೊಗಳಿಕೆಗಳು ಬರ್ತಾ ಇದ್ದಾವೆ. ಮುಖ್ಯವಾಗಿ ಇಡೀ ರಾಮ ಮಂದಿರವನ್ನು ಇವತ್ತು ಅತ್ಯಂತ ಅಚ್ಚುಕಟ್ಟಾಗಿ ಶೃಂಗಾರ ಮಾಡಲಾಗಿತ್ತು. ಮುಖ್ಯವಾಗಿ ಈ ಒಂದು ಪ್ರಾಂಗಣದ ವಿಶೇಷತೆಯನ್ನು ನೋಡ್ಬೋದು, ಹೇಗೆ ಕೆತ್ತಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು. ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಗಿದೆ. ಈ ಕಂಬಗಳನ್ನು ಕೂಡ ಯಾವ ರೀತಿಯಾಗಿ ಕುಸುರಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ನೋಡ್ಬೋದು. ಒಂದೊಂದು ಕಂಬಗಳನ್ನು ಕೂಡ ಇದೇ ರೀತಿಯಾಗಿ ಕೆತ್ತಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಈ ಒಂದು ಕೆತ್ತನೆ ಬೇಲೂರು ಮತ್ತು ಹಳೇಬೀಡಿನಲ್ಲಿ ಹೊಯ್ಸಳ ಶೈಲಿಯಲ್ಲಿ ಇದೊಂದು ಕೆತ್ತಲಾಗಿದೆ. ಮುಖ್ಯವಾಗಿ ಇದಕ್ಕೆ ಬಳಸಿರುವಂತಹ ಕಲ್ಲು ರಾಜಸ್ಥಾನದ ಬನ್ಸಿ ಪಹಾಡ್ ಏರಿಯಾದಿಂದ ತಂದಿರತಕ್ಕಂತಹ ಪಿಂಕ್ ಸ್ಟೋನ್ ಅನ್ನ ಬಳಸಿ ಕೆತ್ತಲಾಗಿದೆ. ಗುಲಾಬಿ ಬಣ್ಣದಲ್ಲಿ ಇರ್ತಕ್ಕಂತಹ ಈ ಕಲ್ಲುಗಳು ಅತ್ಯಂತ ಚೆನ್ನಾಗಿ ಕೆತ್ತಲಿಕ್ಕೆ ಅತ್ಯಂತ ಈಸಿಯಾಗಿರುವಂತಹದ್ದು. ಅತ್ಯಂತ ಚೆನ್ನಾಗಿ ಕುಸುರಿ ಕೆಲಸವನ್ನು ಕೂಡ ಈ ಕಲ್ಲುಗಳಲ್ಲಿ ಮಾಡಬಹುದು. ಹಾಗಾಗಿ ವಿಶೇಷವಾಗಿ ಈ ಕಲ್ಲುಗಳನ್ನು ಬಳಸಲಾಗಿದೆ. ಕರಸೇವಕಪುರಂನಲ್ಲಿ 1992ರಿಂದನೂ ಕೂಡ ಈ ಒಂದು ಕಂಬಗಳನ್ನು ಕೆತ್ತಲಾಗ್ತಿತ್ತು. ಎಂದೋ ಒಂದು ದಿವಸ ರಾಮ ಮಂದಿರ ನಿರ್ಮಾಣ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆಯಿಂದ ಕಲ್ಲುಗಳನ್ನು ಕೆತ್ತಲಾಗ್ತಿತ್ತು. ಈಗ ಆ ನಂಬಿಕೆ ಪೂರ್ತಿಯಾಗಿದೆ. ಕರಸೇವಕಪುರಂನಲ್ಲಿ ಕತ್ತಿದಂತಹ ಕಲ್ಲುಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಒಂದು ಭವ್ಯ ದಿವ್ಯ ರಾಮ ಮಂದಿರವನ್ನು ಈಗ ಕಟ್ಟಲಾಗಿದೆ. ಈ ರಾಮ ಮಂದಿರದ ಒಳಗೆ 17 ಚಿನ್ನದ ಬಾಗಿಲುಗಳಿರುವಂತಹದ್ದು ನೋಡಬಹುದು. ನಾನೀಗ ಕೈಯಲ್ಲಿ ಹಿಡಿದಿರುವಂತಹದ್ದು ಚಿನ್ನದ ಬಾಗಿಲನ್ನು ನಾನು ಮುಟ್ತಾ ಇದ್ದೇನೆ. ಅಂದರೆ ಇದು ರಾಮ ಮಂದಿರದ ಗರ್ಭಗುಡಿಗೆ ಬರುವಕ್ಕೂ ಮುಂಚೆ ಸಿಗುವಂಥ ಒಂದು ಪ್ರಾಂಗಣ ಇದೆ. ಆ ಪ್ರಾಂಗಣಕ್ಕೆ ಎಂಟ್ರಿ ಕೊಡಬೇಕು ಅಂತಂದರೆ ಈ ಚಿನ್ನದ ಬಾಗಿಲುಗಳ ಮೂಲಕವೇ ಬರಬೇಕು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಅಯೋಧ್ಯ.